Morning. Good morning, sir. Good morning, sir. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನಾನು ಸ್ಕ್ರೀನ್ ಶೇರ್ ಸ್ಟಾರ್ಟ್ ಮಾಡ್ತೀನಿ. ಸ್ಕ್ರೀನ್ ಶೇರ್ ಸ್ಟಾರ್ಟ್ ಮಾಡಿದಾಗ ನೀವಿಲ್ಲಿ ಅಡ್ಮಿಟ್ ಆಗೋದಾಗ ನಾನು ಸ್ಕ್ರೀನ್ ಚೇಂಜ್ ಮಾಡಿದ್ರೆ ನೀವಿಲ್ಲಿ ಜಾಯಿನ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಸೊ ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ಡಿಫರೆಂಟ್ ಟೈಪ್ಸ್ ಆಫ್ ಆಡಿಟ್. This is the classification of audit, and audit can be classified on different grounds. First one is on the basis of the conduct of audit. Second one, on the basis of specific objectives. Third one, on the basis of degree of independence. And fourth one, on the basis of organizational structure. So this is a simple chart. It contains various types of audit. ಈ ಟಾಪಿಕ್ ಮುಗೀತು ಅಂತ ಹೇಳಿದ್ರೆ ನಿಮ್ಮ ಫಸ್ಟ್ ಚಾಪ್ಟರ್ ಒಂದು 60% ಸಿಲೆಬಸ್ ಮುಗ್ದ ಹಾಗೆ. ಸೊ ನಿಮಗೆ ಎಕ್ಸಾಮಲ್ಲಿ ಈ ಟಾಪಿಕ್ ಮೇಲೆ ಗ್ಯಾರಂಟಿ ಕ್ವಶನ್. ದರ್ ಇಸ್ ನೋ ಡೌಟ್ ಇನ್ ದ್ಯಾಟ್. ಆನ್ ದಿಸ್ ಟಾಪಿಕ್ ದೇರ್ ವಿಲ್ ಬಿ ಎ ಗ್ಯಾರಂಟಿ ಕ್ವಶನ್ ಐದರ್ ಫಾರ್ 10 ಮಾರ್ಕ್ಸ್ ಆರ್ ಫಾರ್ 15 ಮಾರ್ಕ್ಸ್. ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಅಂತೇಳಿ ಹೇಳಿದ್ರೆ ಯು ಆರ್ ಜಸ್ಟ್ ಲುಕ್ ಅಟ್ ದಿಸ್ ಚಾರ್ಟ್. ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಆಡಿಟ್ ನೋಡ್ತಾ ಇದ್ದೀರಾ. ಕಂಟಿನ್ಯೂಸ್ ಆಡಿಟ್, ಫೈನಲ್ ಆಡಿಟ್, ಬ್ಯಾಲೆನ್ಸ್ ಶೀಟ್ ಆಡಿಟ್, ಇಂಟೀರಿಯಮ್ ಆಡಿಟ್, ಪಾರ್ಷಿಯಲ್ ಆಡಿಟ್, ಅಕೇಶನಲ್ ಆಡಿಟ್, ಪ್ರೊಪ್ರೈಟರಿ ಆಡಿಟ್. ಅದೇ ಥರ ಕ್ಯಾಶ್, ಕಾಸ್ಟ್, ಮ್ಯಾನೇಜ್ಮೆಂಟ್, ಸ್ಪೆಷಲ್, ಆಪರೇಷನಲ್, ಪರ್ಫಾರ್ಮೆನ್ಸ್, ಎಕ್ಸ್ಟರ್ನಲ್, ಇಂಟರ್ನಲ್, ಸ್ಟ್ಯಾಚ್ಯುಟರಿ, ವಾಲಂಟರಿ, ಗವರ್ನಮೆಂಟ್. ಕ್ವಶನ್ ಇಲ್ಲಿ ನಮಗೆ ಯಾವ ಆಡಿಟ್ ಇಂದ ಅಡ್ವಾಂಟೇಜಸ್ಸು ಕೇಳ್ಬೋದು, ಡಿಸ್ಅಡ್ವಾಂಟೇಜಸ್ಸು ಕೇಳ್ಬೋದು, ಆರ್ ಮೇ ಬಿ ದ ಡಿಫರೆನ್ಸ್ ಬಿಟ್ವೀನ್ ಒನ್ ಆಡಿಟ್ ಟು ಅನದರ್ ಆಡಿಟ್. So we cannot expect that the same question will be asked, but the topic will be sure that question will be asked on this topic, but anything may be asked in this topic. So now first we will discuss on the basis of the conduct of audit. So the first one is continuous audit. Continuous ಅಂತ ಹೇಳಿದ್ರೆ ಏನು? ನಿಮಗೆ ಕೇಳ್ತಾ ಇರೋದು ಕಂಟಿನ್ಯೂಸ್ ಮೀನ್ಸ್ ಕೇಳಿಸ್ತಿದ್ಯಾ? Without stopping. Without stopping. That means the work of audit will be regularly reviewed at every time, every stage. That means work done by one person will be checked by another person. Continuous. ತುಂಬ ಟೈಮ್ ಕನ್ಸಂಪ್ಷನ್ ಆಗುತ್ತೆ ಇದರಲ್ಲಿ. ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಅಲ್ಲಿ ಜಾಸ್ತಿ ಎಂಟ್ರೀಸ್ ಇದ್ದಾಗ ಹೇಗೆ ಚೆಕ್ ಮಾಡಬೇಕು ಏನನ್ನೋದು ಗೊತ್ತಾಗಲ್ಲ. ಸೊ ಇದು ಈಗ ನಾನೇನು ಡಿಸ್ಕಸ್ ಮಾಡ್ತಿದ್ದೇನಲ್ಲ ಕಂಟಿನ್ಯೂಸ್ ಆಡಿಟ್, ದಿಸ್ ಈಸ್ ಡನ್ ಇನ್ ದ ಇಂಟರ್ನಲ್ ಆರ್ಗನೈಸೇಷನ್, ಇಂಟರ್ನಲ್ ಪರ್ಸನ್ಸ್. ಅಂದ್ರೆ ಎಕ್ಸ್ಟರ್ನಲ್ ಪರ್ಸನ್ ಬಂದು ಇದು ಆಡಿಟ್ ಮಾಡೋದಂತಲ್ಲ, ಇಂಟರ್ನಲ್ ಪಾರ್ಟೀಸ್ ದೇ ಡೂ ದಿಸ್. So continuous audit means work of the accountant will be reviewed at a regular interval or irregular interval, but continuously it will be reviewed. Second one, ಅದೇ ತರ final audit. Final means ಇನ್ ಮುಂದಕ್ಕೆ ಆ ಕಂಪನಿಯಲ್ಲಿ ಆಡಿಟ್ ಆಗೋದೇ ಇಲ್ಲ ಅಂತ ಅರ್ಥನಾ? Final means final audit means Account final. for particular financial year, final audit will be done by the organization. That means once the final audit is over, whatever the amount appears in the books of accounts will not be changed. That's the final. This is used for anything, any purposes. That's why majority of the organization will go for final audit. Next, balance sheet audit. Here the limit is fixed, only balance sheet. Whenever
an auditor wishes to audit under this head, he will audit only the balance sheet items. He doesn't bother about profit or loss or trial balance or different ledger. He just only need information on balance sheet only. Balance sheet is very much limited. The scope of audit in this type of audit is very much limited. ಬ್ಯಾಲೆನ್ಸ್ ಶೀಟ್ ಆಡಿಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಇರುತ್ತೆ ಅದನ್ನ ಫಿಸಿಕಲ್ ವೆರಿಫಿಕೇಶನ್ ಮತ್ತೆ ಕ್ರೆಡಿಟಾರ್ಸ್ ಇಂದ ಎಕ್ಸ್ಟರ್ನಲ್ ಕನ್ಫರ್ಮೇಶನ್ಸ್ ತಗೊಳ್ತಕ್ಕಂಥದ್ದು, ಡಿಪ್ರಿಸಿಯೇಷನ್ ರಿಸರ್ವ್ ಇತ್ತಂದ್ರೆ ಚೆಕ್ ಮಾಡ್ತಕ್ಕಂಥದ್ದು. ಓನ್ಲಿ ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಆರ್ಗನೈಸೇಷನ್, majority of the organization will go for balance sheet audit. Next, interim audit. Interim audit will be done in 2 accounting year. ಅಂದ್ರೆ ಇದು ನಾರ್ಮಲಿ ನೀವೆಲ್ಲ ಕೇಳಿರ್ಬೋದು, ಇಂಟೀರಿಯಂ ಡಿವಿಡೆಂಡ್ ಅನ್ನೋ ವರ್ಡ್ ಕೇಳಿರ್ತೀರಾ ಅಥವಾ ಇಂಟೀರಿಯಂ ಬೋನಸ್ ಅನ್ನೋದು ಕೇಳಿರ್ತೀರಾ. ಸೊ ಇಂಟೀರಿಯಂ ಡಿವಿಡೆಂಡ್ ಆರ್ ಬೋನಸ್ ಅನ್ನೋದು ಏನಿರುತ್ತೆ ಅದನ್ನ ಡಿಕ್ಲೇರ್ ಮಾಡಬೇಕು ಅಂತೇಳಿ ಹೇಳಿದ್ರೆ ಅವಾಗ ಈ ಆಡಿಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಟು ನೋ ಎಕ್ಸಾಕ್ಟ್ ಪೊಸಿಷನ್ ವೆದರ್ ಟು ಡಿಕ್ಲೇರ್ ಡಿವಿಡೆಂಡ್ ಆರ್ ನಾಟ್ ಅನ್ನೋದು ತಿಳ್ಕೊಳ್ಳಿಗೋಸ್ಕರ ದೇ ಕಂಡಕ್ಟ್ ದಿಸ್ ಟೈಪ್ ಆಫ್ ಆಡಿಟ್. ನೆಕ್ಸ್ಟ್, ಪಾರ್ಷಿಯಲ್ ಆಡಿಟ್. ಪಾರ್ಷಿಯಲ್ ಆಡಿಟ್ ಮೀನ್ಸ್ ಓನ್ಲಿ ಸೆಲೆಕ್ಟೆಡ್ ಥಿಂಗ್ಸ್ ವಿಲ್ ಬಿ ಆಡಿಟೆಡ್ ಅಂತ ಹೇಳಿದ್ರೆ ನಮ್ಮ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಸರಿಯಾಗಿ ಅಪ್ಲೈ ಮಾಡಿದ್ದೇವಾ, ಎಲ್ಲ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಆಗಿದೆಯೋ ಆಗಿಲ್ವೋ ಅನ್ನೋದನ್ನ ಚೆಕ್ ಮಾಡ್ತಕ್ಕಂಥದ್ದು. Occasional audit means auditing work will not be done at a regular interval. It will be done on occasional basis. As and when required, that time audit work will be done. It will not be conducted at regular interval. Proprietary audit ಅಂತ ಹೇಳಿದ್ರೆ ನೀವು ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್ ಅಂತ ಏನು ಕರಿತೀರಾ, ಆ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್ ಮೆಜಾರಿಟಿ ಆಫ್ ದಿ ಆರ್ಗನೈಸೇಷನ್ಸ್ ಏನಿದೆ ಅದು ಎಲ್ಲ ಈ ಪ್ರೊಪ್ರೈಟರಿ ಆಡಿಟ್ ಅಲ್ಲಿ ಬರುತ್ತೆ. ದಿಸ್ ಟೈಪ್ ಆಫ್ ಆಡಿಟ್ ವಿಲ್ ಬಿ ಡನ್ ಟು ಕ್ಯಾರಿ ಔಟ್ ವೆದರ್ ಪ್ರೊಪ್ರೈಟರಿ ಆರ್ಗನೈಸೇಷನ್ ಮೇಂಟೈನ್ಸ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಂಡ್ ಟ್ರಾನ್ಸಾಕ್ಷನ್ಸ್, ವೆದರ್ ದೇ ಎಂಟರ್ ಇನ್ ಎ ಪ್ರಾಪರ್ ವೇ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಈ ತರ ಆಡಿಟ್. ಸೊ ದ ಫೈನಲ್ ಔಟ್ಕಮ್ ಈಸ್, ನಮಗಿಲ್ಲಿ ಈಗ ಆನ್ ದಿ ಬೇಸಿಸ್ ಆಫ್ ಕಂಡಕ್ಟ್ ಆಫ್ ಆಡಿಟ್ ಏನು ಹೇಳಿದ್ದಾರೆ, ಈ 7 ಟೈಪ್ಸ್ ಏನಿದೆ, ಈ 7 ಟೈಪ್ಸ್ ಅಲ್ಲಿ ನಮಗೆ ಮೀನಿಂಗ್ ಕೇಳಿದ್ರೆ ವಿ ಕ್ಯಾನ್ ರೈಟ್ ಈಸಿಲಿ, ಏನು ಇಶ್ಯೂಸ್ ಇಲ್ಲ. ನಾವು ಇಫ್ ದೇ ಆಸ್ಕ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಂಟಿನ್ಯೂಸ್ ಆಡಿಟ್ ಅಂಡ್ ಫೈನಲ್ ಆಡಿಟ್, ಈ ತರ ಕ್ವಶನ್ಸ್ ಬರ್ಬೋದು. ಅಥವಾ ಫೈನಲ್ ಆಡಿಟಿಗೂ ಬ್ಯಾಲೆನ್ಸ್ ಶೀಟ್ ಆಡಿಟಿಗೂ ಏನು ವ್ಯತ್ಯಾಸ ಅಂತ ಹೇಳಿ ಬರ್ಬೋದು. ನಾವು ವಿ ವಿಲ್ ಲುಕ್ ಇನ್ ಟು ದ ಸೂಟಬಿಲಿಟಿ ಆಫ್ ದೀಸ್ ಟೈಪ್ಸ್ ಆಫ್ ಆಡಿಟ್. Continuous audit will be suitable to the all types of organization. That means in order to avoid errors and mistakes ಅನ್ನೋದು ಏನಿರುತ್ತೆ ಅದನ್ನ ಕಡಿಮೆ ಮಾಡಲಿಕ್ಕೆ ಎಲ್ಲ ಟೈಪ್ಸ್ ಆರ್ಗನೈಸೇಷನ್ ಕ್ಯಾನ್ ಗೋ ಫಾರ್. ಬಟ್ ಏನು ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ರಿಗೋರಸ್ ವರ್ಕ್ ಆಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ, ಮತ್ತೆ ಸ್ಟೀರಿಯೋ ಟೈಪ್ ವರ್ಕ್ ಆಗುತ್ತೆ, ಮೆಕ್ಯಾನಿಕಲ್ ವರ್ಕ್ ತರ ಮಾಡಿದ್ದೇ ಕೆಲಸ ಮಾಡ್ತಾ ಇರ್ಬೇಕು ಇದ್ರಲ್ಲಿ. ಫೈನಲ್ ಆಡಿಟ್ ಇದು ಜಸ್ಟ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಏನಿರುತ್ತೆ ಆ ಆಡಿಟ್ಗಳು ಮಾತ್ರ ಸೂಟ್ ಆಗುತ್ತೆ. ಇದು ಬ್ಯಾಲೆನ್ಸ್ ಶೀಟ್ ಆಡಿಟ್ ಅಷ್ಟೇ, ಸ್ಮಾಲ್ ಅಂಡ್ ಮೀಡಿಯಂ ಆರ್ಗನೈಸೇಷನ್ಸ್ ಏನಿರುತ್ತೆ ಅವ್ರಿಗೆ ಮಾತ್ರ ಸೂಟ್ ಆಗುತ್ತೆ. ಇಂಟೀರಿಯಂ ಆಡಿಟ್ ಇಟ್ ವಿಲ್ ಬಿ ಅಪ್ಲಿಕೇಬಲ್ ಟು ದ ಕಂಪನೀಸ್ ಹೂ ಡಿಕ್ಲೇರ್ಸ್ ದ ಡಿವಿಡೆಂಡ್. ಪಾರ್ಷಿಯಲ್ ಆಡಿಟ್ ಸ್ಮಾಲ್ ಬಿಸ್ನೆಸ್ ಫರ್ಮ್ಸ್, occasional audit also small business firms. Proprietary audit mostly suitable to ಪಾರ್ಟ್ನರ್ಶಿಪ್ ಫರ್ಮ್ಸ್ ಆರ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್. ಸೊ ಯಾವ ಆಡಿಟ್ ಅನ್ನು ನಾವು ಆರ್ಗನೈಸೇಷನ್ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ತೇವೆ, ಆ ಆರ್ಗನೈಸೇಷನ್ ಅಲ್ಲಿ ಆಡಿಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ದ ಕಾಸ್ಟ್ ಬರ್ಡನ್ ಆಲ್ಸೋ ಹ್ಯಾಸ್ ಟು ಬೇರ್ ಬೈ ದಿ ಕಂಪನಿ. ಸೇಫರ್ ಸುಮಾರು ಈ ಕಾಸ್ಟ್ ಬರ್ಡನಿಗೋಸ್ಕರ ಕೆಲವೊಂದು ಕಂಪನಿಗಳು ಏನ್ ಮಾಡ್ತಾರೆ, ಕಂಟಿನ್ಯೂಸ್ ಆಡಿಟ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳಲ್ಲ, ಅಥವಾ ಫೈನಲ್ ಆಡಿಟಿಗೆ ಹೋಗ್ತಾರೆ, ಅಥವಾ ಬರೀ ಪಾರ್ಟ್ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬ್ಯಾಲೆನ್ಸ್ ಶೀಟ್ ಆಡಿಟ್ ಮಾತ್ರ ಮಾಡ್ತಾರೆ. ಈ ತರ ಕಂಡೀಷನ್ಸ್ ಇರುತ್ತೆ. ಸೊ ಡಿಫರೆಂಟ್ ಕಂಡೀಷನ್ಸ್ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಕಂಡಕ್ಟ್ ಆಫ್ ಆಡಿಟ್, ಆರ್ಗನೈಸೇಷನ್ ವಿಲ್ ಗೋ ಫಾರ್ ಎನಿ ಟೈಪ್ ಆಫ್ ದಿಸ್ ಟೈಪ್ ಆಫ್ ಆಡಿಟ್. This is in general, I'm saying. Now, when we come to
The second topic, on the basis of specific objective. Here it is a mandatory one. Here it is a mandatory one. ಈ specific objectives ಅಲ್ಲಿ cash audit, cost audit, management audit, special audit, operational audit and performance audit ಅಂತೇಳಿ ಟೈಪ್ಸ್ ಇದೆ. ಸೊ ಕ್ಯಾಶ್ ಆಡಿಟ್, ಈಗ ನಾನು ಸಿಂಪಲ್ ಆಗಿ ಕೇಳ್ತೀನಿ ನಿಮಗೆ, ಆಡಿಟ್ ಅನ್ನೋದು ಅರ್ಥ ಆಗಿದೆ ನಿಮಗೆ. ಇಟ್ಸ್ ಎ ಸಿಸ್ಟಮ್ಯಾಟಿಕ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಹೇಳಿ ನಿಮಗೆ ಗೊತ್ತಾಗಿದೆ. ನಾವ್ ಐ ಆಮ್ ಡಿಸ್ಕಸಿಂಗ್ audit on the basis of specific objective and I am going to speak on cash audit. ಕ್ಯಾಶ್ ಅಂತ ಹೇಳಿದ್ರೆ ಏನೇನ್ ಬರುತ್ತೆ ಹೇಳ್ತೀರಾ ಯಾರಾದ್ರೂ? What is meant by cash or cash equivalents? ಯಾರಾದ್ರೂ ಹೇಳ್ತೀರಾ? Money, checks, money orders. Money, checks, money orders. Next. So cash audit in any organization will be undertaken in two ways. One, the receipts and payments. Cash means receipts and payments. So receipts ಯಾವ ತರ ಬರುತ್ತೆ ಒಂದು ಕಂಪನಿಗೆ, ಪೇಮೆಂಟ್ ಯಾವ ತರ ಆಗುತ್ತೆ ಒಂದು ಕಂಪನಿ. ಪ್ರೊಸೀಜರ್ಸ್ ಏನಿದೆ, ರಿಸಿಪ್ಟ್ ಬಂದ್ರೆ ಪ್ರೊಸೀಜರ್ ಏನು, ಪೇಮೆಂಟ್ ಮಾಡ್ಬೇಕಂದ್ರೆ ಪ್ರೊಸೀಜರ್ ಏನು. ಇನ್ ಆರ್ಡರ್ ಟು ನೋ ದ ಫ್ಲೋ ಆಫ್ ಮನಿ ಇನ್ ದ ಆರ್ಗನೈಸೇಷನ್, many organization will go for cash audit. ಫಿಸಿಕಲ್ ಕ್ಯಾಶ್ ಎಷ್ಟಿರಬೇಕು, ಆ ಫಿಸಿಕಲ್ ಕ್ಯಾಶ್ ಇತ್ತು ಅಂತ ಹೇಳಿದ್ರೆ ಎವ್ರಿ ಮಂತ್ ವೆದರ್ ದೇ ಮೇಂಟೈನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆರ್ ನಾಟ್ ವಿತ್ ಡಿನಾಮಿನೇಷನ್ಸ್. ಯಾಕಂತ ಹೇಳಿದ್ರೆ ಎಲ್ಲೋ ಆರ್ಗನೈಸೇಷನ್ ಅಲ್ಲೂ ಏನಾದ್ರೂ ಫ್ರಾಡ್ ನಡೆಯೋದು ಈ ಕ್ಯಾಶ್ ಅಲ್ಲಿ, ಕ್ಯಾಶ್ ಹ್ಯಾಂಡ್ಲಿಂಗ್ ಅಲ್ಲಿ. ಫೇಕ್ ಬಿಲ್ಸ್ ಕೊಡೋದಾಗ್ಬೋದು, ಸುಮ್ಮನೆ ಕಾಸ್ಟ್ ಜಾಸ್ತಿ ಮಾಡೋದಾಗ್ಬೋದು. Depending upon the organization and nature of transaction happens in the books of accounts, that too in cash ledger. So cash audit will be done. Only cash audit. ಮತ್ತೆ ನೀವು ಕ್ಯಾಶ್ ಆಡಿಟ್ ಮಾಡುವಾಗ ನೀವು ಕ್ರೆಡಿಟ್ ಸೇಲ್ಸ್ ಮತ್ತೆ ಕ್ರೆಡಿಟ್ ಪರ್ಚೇಸ್ ಈ ತರ ಬೇರೆ ಲೆಡ್ಜರ್ನ ನೀವು ಥಿಂಕ್ ಮಾಡಕ್ ಹೋಗಲ್ಲ. ಯು ಆಸ್ ಎ ಆಡಿಟರ್ ಯು ವಿಲ್ ಬಿ ಡೂಯಿಂಗ್ ಓನ್ಲಿ ದ ಕ್ಯಾಶ್ ಆಡಿಟ್. ದ ಸ್ಕೋಪ್ ಈಸ್ ವೆರಿ ಮಚ್ ಲಿಮಿಟೆಡ್. ಎಲ್ಲಿ ಸ್ಕೋಪ್ ಅನ್ಲಿಮಿಟೆಡ್ ಇದೆ ಅಂತ ಹೇಳಿ ನಾನು ಹೇಳ್ತೀನಿ. ದ ಸ್ಕೋಪ್ ಈಸ್ ವೆರಿ ಮಚ್ ಲಿಮಿಟೆಡ್ ಹಿಯರ್. ಸೊ ಕ್ಯಾಶ್ ಆಡಿಟ್ ಮಾಡೋದ್ರಿಂದ ಇಂಟರ್ನಲ್ ಫ್ಲೋ ಆಫ್ ಆರ್ಗನೈಸೇಷನ್, ಕ್ಯಾಶ್ ಇನ್ಫ್ಲೋ ಇನ್ ದ ಆರ್ಗನೈಸೇಷನ್ ಆರ್ ಕ್ಯಾಶ್ ಔಟ್ಫ್ಲೋ ಇನ್ ದ ಆರ್ಗನೈಸೇಷನ್ ಹೇಗಿದೆ ಹೇಗಿಲ್ಲ ಅಂತ ಹೇಳಿ ತಿಳ್ಕೋಬಹುದು. ಸೊ ಅದೇ ತರ ಕಾಸ್ಟ್ ಆಡಿಟ್. ಕಾಸ್ಟ್ ಅಂದ್ರೆ ಏನು ಯಾರು ಹೇಳ್ತೀರಾ? ಕಾಸ್ಟ್ ಅಂದ್ರೆ ಏನು? ವಾಟ್ ಈಸ್ ಕಾಸ್ಟ್? ಎನಿಬಡಿ? ಯಾರಾದ್ರೂ ಹೇಳ್ತೀರಾ ವಾಟ್ ಈಸ್ ಕಾಸ್ಟ್ ಆಡಿಟ್? ಯಾರು ಇಲ್ವಾ? ವಾಟ್ ಈಸ್ ಕಾಸ್ಟ್? ನೋಬಡಿ. ಕೇಳಿಸ್ತಾ ಇಲ್ವಾ? ಕಾಸ್ಟ್ ಅಂದ್ರೆ ಏನು? ಓ ಮೈ ಗಾಡ್, ಯಾರಿಗೂ ಗೊತ್ತಿಲ್ವಾ? ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಇನ್ ಆರ್ಡರ್ ಟು ಮ್ಯಾನುಫ್ಯಾಕ್ಚರ್ ಎ ಪ್ರಾಡಕ್ಟ್ ಆರ್ ಟು ಪ್ರೊವೈಡ್ ಎ ಸರ್ವಿಸ್. ಸೊ ಕಾಸ್ಟ್, ನಿಮಗೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಕಾಸ್ಟ್ ಕಾನ್ಸೆಪ್ಟ್ ಆರ್ ಹಿಸ್ಟಾರಿಕಲ್ ಕಾಸ್ಟ್ ಕಾನ್ಸೆಪ್ಟ್. ಕಾಸ್ಟ್ ಅಂತ ಹೇಳಿ ಬಂದ್ರೆ ಬರೀ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಅಸೆಟ್ ಅಥವಾ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ಅಸೆಟ್ ಪರ್ಚೇಸ್ ಮಾಡಲಿಕ್ಕೆ
ಸ್ಪೆಂಡ್ ಮಾಡ್ತಕ್ಕಂಥ ಅಮೌಂಟ್ ಆಗಿರ್ಬೋದು. ಬಟ್ ಕಾಸ್ಟ್ ಅಂತೇಳಿ ಹೇಳಿದ್ರೆ ವಾಟ್ ಆರ್ ಆಲ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅನ್ನೋದ್ರ ಮೇಲೆ ಈ ಕಾಸ್ಟ್ ಆಡಿಟ್ ಅನ್ನ ಡಿಸೈಡ್ ಮಾಡ್ತಾರೆ. ಮೋಸ್ಟ್ಲಿ ದಿಸ್ ಈಸ್ ಸೂಟಬಲ್ ಟು ಮ್ಯಾನುಫ್ಯಾಕ್ಚರಿಂಗ್ ಆಡಿಟ್. ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ಸ್ ಏನಿರುತ್ತೆ ಅಲ್ಲಿ ಇದು ಜಾಸ್ತಿ ಇರುತ್ತೆ ನಾರ್ಮಲಿ. ಸೊ ಈ ಕಾಸ್ಟ್ ಅಂತ ಹೇಳಿ ಬಂದ್ರೆ, ಇಫ್ ವಿ ವಿಶ್ ಟು ಡಿಟರ್ಮೈನ್ ಎ cost of a particular product, what are all the things that should be included in order to call as a cost of the product ಅನ್ನೋದಕ್ಕೋಸ್ಕರ ಈ ಕಾಸ್ಟ್ ಆಡಿಟ್ ಮಾಡ್ತಾರೆ. ನಿಮಗೆ ಎಕ್ಸಾಂಪಲ್ ಹೇಳಲಿಕ್ಕೆ ಬಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕಾಸ್ಟ್ ಆಫ್ ಎ ಮೊಬೈಲ್ ಅಂತ ಹೇಳಿ ಬಂದ್ರೆ ಏನೇನ್ ಕಾಸ್ಟ್ ಇರುತ್ತೆ ಹೇಳ್ತೀರಾ ಯಾರಾದ್ರು? ಕಾಸ್ಟ್ ಆಫ್ ಎ ಮೊಬೈಲ್ ನಾವು ಟೋಟಲ್ ಈಗ ಎಕ್ಸಾಂಪಲ್ 15,000 10,000 ಅಂತೇಳಿ ಹೇಳ್ತೀವಿ. ಬಟ್ ಈ 10,000 ಅಥವಾ 15,000 ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು. ದಟ್ಸ್ ದ ರೀಸನ್ ವಿ ಹ್ಯಾವ್ ಕಾಸ್ಟ್ ಆಡಿಟ್. ಸುಮ್ಮನೆ ನಾವು ಈಗ ಎಕ್ಸಾಂಪಲ್ ಮೊಬೈಲ್ ಕವರ್ ಪರ್ಚೇಸ್ ಮಾಡ್ತೀವಲ್ಲ, ಕ್ಯಾನ್ ವಿ ಇನ್ಕ್ಲೂಡ್ ದಟ್ ಆಸ್ ಎ ಕಾಸ್ಟ್ ಆಫ್ ಎ ಮೊಬೈಲ್? ಇನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಾಸ್ಟಿಗೆ ನಾವು ಇದನ್ನ ಸೇರಿಸ್ಕೋಬೋದಾ? ಎಸ್ ಸರ್. ಸೇರಿಸ್ಕೋಬೋದಾ? Is it integral part of the mobile cover? No, sir. So in order to find out exact cost, yes, ನಾವು ಏನ್ ಅನ್ನೋದನ್ನ ಪ್ರಾಡಕ್ಟ್ ಯಾವ್ದು ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ, ಅವಾಗ ಅದಕ್ಕೆ ಕಾಸ್ಟ್ ಅಂದ್ರೆ ಏನೇನ್ ಇನ್ಕ್ಲೂಡ್ ಆಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತೀವಿ. For that purpose, this cost audit will be carried out. Now we'll look into management audit. What is meant by management? It is an art of getting done through with the help of others. Okay, is it visible? I mean, can I see management? Can I see management? ಮ್ಯಾನೇಜ್ಮೆಂಟ್ ಅನ್ನೋದು ಕಣ್ಣಿಂದ ನೋಡ್ಬೋದಾ? ಇಸ್ ಇಟ್ ಪಾಸಿಬಲ್ ಟು? ಮ್ಯಾನೇಜ್ಮೆಂಟ್ ಅನ್ನೋದು ಕಣ್ಣಿಂದ ನೋಡ್ಬೋದಾ? No, sir. We cannot see management, but based on different types of reports, company performance can be reviewed in what way ಅಂತ ಹೇಳಿ. ಸೊ ಆ ವಾಟ್ ವೇ ಅನ್ನೋದು, ಅದರಲ್ಲಿ ಏನಾದರೂ ಪಾಸಿಟಿವ್ ಥಿಂಗ್ಸ್ ಬಂತಂದ್ರೆ ದಟ್ ಮೀನ್ಸ್ ದೇರ್ ಇಸ್ ಅ ಗುಡ್ ಮ್ಯಾನೇಜ್ಮೆಂಟ್. ಸೊ ಅದಕ್ಕೋಸ್ಕರ ಇದು ಮ್ಯಾನೇಜ್ಮೆಂಟ್ ಆಫ್ ಆಡಿಟ್ ಅಂತ ಹೇಳಿ ಮಾಡೋದು. ಇದು ಯಾವ ತರ ರಿಪೋರ್ಟ್ಸ್ ಅಂತ ಹೇಳಿದ್ರೆ, ಈಗ ಕ್ಯಾಶ್ ಆಡಿಟ್ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ರಿಸಿಪ್ಟ್ಸ್ಗೆ ಏನ್ ಪ್ರೊಸೀಜರ್ ಇದೆ, ಪೇಮೆಂಟ್ಸ್ಗೆ ಏನ್ ಪ್ರೊಸೀಜರ್ ಇದೆ, ಅಥವಾ ಗವರ್ನಮೆಂಟ್ ಇಂದ ಗ್ರಾಂಟ್ಸ್ ಬಂದ್ರೆ ಏನ್ ಪ್ರೊಸೀಜರ್ ಇದೆ, ಅದನ್ನೆಲ್ಲ ಈ ಕ್ಯಾಶ್ ಬುಕ್ ಅಲ್ಲಿ ಮೇಂಟೈನ್ ಮಾಡ್ತಾರೆ. ಸೊ ಈ ಕ್ಯಾಶ್ ಬುಕ್ ಅಲ್ಲಿ ಏನು ಜಾಸ್ತಿ ಎರರ್ಸ್ ಅಂಡ್ ಫ್ರಾಡ್ಸ್ ಇಲ್ಲ ಅಂತ ಹೇಳಿದ್ರೆ ದಟ್ ಇಂಡಿಕೇಟ್ಸ್ ಗುಡ್ ಮ್ಯಾನೇಜ್ಮೆಂಟ್. ಓವರ್ ಆಲ್ ಎಫಿಷಿಯನ್ಸಿ ಆಫ್ ದಿ ಆರ್ಗನೈಸೇಷನ್ ಕ್ಯಾನ್ ಬಿ ಮೆಜರ್ಡ್ ಇನ್ ದ ಮ್ಯಾನೇಜ್ಮೆಂಟ್ ಆಡಿಟ್. ಸೊ ಅದರಲ್ಲಿ ಮ್ಯಾನೇಜ್ಮೆಂಟ್ ಆಡಿಟ್ ರಿಪೋರ್ಟ್ಸ್ ಅಂದ್ರೆ ಏನೇನು ನಾವು ರಿಪೋರ್ಟ್ಸ್ ಚೆಕ್ ಮಾಡ್ತೀವಿ, ಆ ರಿಪೋರ್ಟ್ ಸರಿ ಇಲ್ಲ ಅಂತ ಹೇಳಿದ್ರೆ ಈ ಆಡಿಟ್ ಮಾಡೋರು ಕಂಪನಿಗೆ ಅಡ್ವೈಸ್ ಮಾಡ್ಬೋದು. ದೇ ಕ್ಯಾನ್ ವಿಶ್ ಟು ಚೇಂಜ್ ದೇರ್ ಪಾಲಿಸೀಸ್ ಇನ್ ದೀಸ್ ಥಿಂಗ್ಸ್. ಅಂದ್ರೆ ಯಾವ್ದಾದ್ರು ಒಂದು ಲೈಕ್ ಎಂಪ್ಲಾಯಿ ಹೈರಿಂಗ್ ಆಗಿರ್ಬೋದು, ಅಥವಾ ಬೋನಸ್ ಕೊಡೋ ವಿಚಾರದಲ್ಲಾಗಿರ್ಬೋದು, ವಾಟ್ ಎವರ್ ವೇ, ಈ ಮ್ಯಾನೇಜ್ಮೆಂಟ್ ಆಡಿಟ್ ರಿವ್ಯೂಸ್ ದ ಪಾಲಿಸೀಸ್ ಆಫ್ ದಿ ಆರ್ಗನೈಸೇಷನ್ and as per the policies whether the company has doing its operational activities or not ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಕ್ಕಂಥದ್ದು. ಇಟ್ಸ್ a very hard task, management audit. Next we'll move to special audit. ಸ್ಪೆಷಲ್ ಆಡಿಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಯಾವಾಗ ಯಾವುದೇ ಬಿಸ್ನೆಸ್ ಫರ್ಮ್ ಅಕೌಂಟಿಂಗ್ ಪಾಲಿಸೀಸ್, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಥವಾ ಗ್ಯಾಪ್ ಅಂತ ಏನು ಹೇಳ್ತಾವಲ್ಲ, ಜನರಲಿ ಅಕ್ಸೆಪ್ಟೆಡ್ ಪ್ರಿನ್ಸಿಪಲ್ಸ್ ಪ್ರಕಾರ ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡ್ತಿಲ್ಲ ಅಂತೇಳಿ ಹೇಳಿದ್ರೆ ಅವಾಗ ಸ್ಪೆಷಲ್ ಆಡಿಟ್ ಕಂಡಕ್ಟ್ ಮಾಡಬೇಕಾಗಿ ಬರುತ್ತೆ. ಆ ಕಂಪನೀಸ್ ಅಲ್ಲಿ ಅಕೌಂಟಿಂಗ್ ಪಾಲಿಸೀಸ್ ಎಲ್ಲ ಇಷ್ಟ ಬಂದಂಗೆ ಅಕೌಂಟ್ಸ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ನಲ್ಲ ಎರರ್ಸ್ ಆಫ್ ಪ್ರಿನ್ಸಿಪಲ್,
ಅಂದರೆ ಡೆಬಿಟ್ ಮಾಡೋದನ್ನ ಕ್ರೆಡಿಟ್ ಮಾಡೋದು, ಕ್ರೆಡಿಟ್ ಮಾಡೋದನ್ನ ಡೆಬಿಟ್ ಮಾಡೋದು, ವಾಟ್ ಎವರ್. ಈ ಥರ ಇದ್ದಾಗ ಕಂಪನಿ ಅವಾಗ ಸರಿ ಇದೆಯಾ ಇಲ್ಲ ಅಂಥೇಳಿ ನೋಡಲಿಕ್ಕೆ ಸ್ಪೆಷಲ್ ಆಡಿಟನ್ನು ಕಂಡಕ್ಟ್ ಮಾಡಿ ದ ಪಾಲಿಸೀಸ್ ಕ್ಯಾನ್ ಬಿ ರಿವ್ಯೂಡ್ ಹಿಯರ್ ವೆದರ್ the company is maintaining sound accounting principles or not ಅನ್ನೋ ಪರ್ಪಸಿಗೋಸ್ಕರ ಈ ಸ್ಪೆಷಲ್ ಆಡಿಟ್ ಕಂಡಕ್ಟ್ ಮಾಡೋದು. ಆರ್ ಎಲ್ಸ್ ಏನಾದರೂ ಫ್ರಾಡ್ ಆಗಿದ್ರೆ, ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಆ ಪರ್ಪಸಿಗೆ ಈ ಸ್ಪೆಷಲ್ ಆಡಿಟ್ ವಿಲ್ ಬಿ ಕ್ಯಾರಿಡ್ ಔಟ್. ನೆಕ್ಸ್ಟ್ ಆಪರೇಷನಲ್ ಆಡಿಟ್. ಏನು ಆಪರೇಷನಲ್ ಆಡಿಟ್ ಅಂದ್ರೆ? ವಾಟ್ ಈಸ್ ಮೀನ್ ಬೈ ಆಪರೇಷನ್? ಹಾಸ್ಪಿಟಲ್ ಮಾಡ್ತಾರಲ್ಲ ಅದ? No, sir. Then what is mean by operation? Operational activities ಅಂತ ಹೇಳಿ ಹೇಳ್ತೀವಿ. Say for example ನಮ್ಮ ಕಾಲೇಜ್ ತಗೊಂಡ್ರೆ whether our operational activities is good, ನಮ್ಮ ಕಾಲೇಜಿನ ಆಪರೇಷನಲ್ ಆಕ್ಟಿವಿಟಿ ಸರಿ ಇದೆಯಾ? Yes, sir. ಹೇಗೆ ಹೇಳ್ತೀರಾ? ಎವ್ರಿ ಡೇ ಕ್ಲಾಸ್ ನಡೆಯುತ್ತೆ ಸರ್. ಮತ್ತೆ ಆಮೇಲೆ ಎಲ್ಲ ಲೆಕ್ಚರ್ಸ್ ಬಂದು ಕ್ಲಾಸ್ ತಗೊಳ್ತಾರೆ. ಮತ್ತೆ ಲೈಬ್ರರಿಲಿ ಬುಕ್ಸ್ ಪ್ರೊವೈಡ್ ಮಾಡ್ಬೋದು. ಈ ತರ ಎಲ್ಲ ಆಪರೇಷನಲ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ ಡೇ ಬೈ ಡೇ. ಸೊ ಅದಕ್ಕೋಸ್ಕರ ಗುಡ್. ಏನಂತ ಹೇಳ್ಬೋದು ಅದನ್ನ? ದೇರ್ ಇಸ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಟು ಡೂ ದ ವರ್ಕ್. ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್. ದೇರ್ ಇಸ್ ಎ ಚಾರ್ಟರ್. ಇನ್ಸ್ಟ್ರಕ್ಷನ್ಸ್ ಮೀನ್ಸ್ ಪಾಲಿಸೀಸ್. ಸೊ ದೇರ್ ಇಸ್ ಅದನ್ನ ಚಾರ್ಟರ್ ಅಂತ ಹೇಳಿ ಅನ್ಕೋಬಹುದು. ಸೊ ಕಂಪನಿ ಯಾವ ತರ ಆಪರೇಟ್ ಆಗ್ಬೇಕು ಅಂತ ಹೇಳಿ ರಿಟರ್ನ್ ಡಾಕ್ಯುಮೆಂಟ್ಸ್ ಇರುತ್ತೆ. ಸೊ ಹೌ ಟು ಆಪರೇಟ್ ಆರ್ಗನೈಸೇಷನ್ ಅಂತೇಳಿ. ಸೊ ಸಚ್ ಆಪರೇಷನಲ್ ಆಕ್ಟಿವಿಟೀಸ್ ಆರ್ ಗೋಯಿಂಗ್ ಇನ್ ಎ ಪಾಸಿಟಿವ್ ವೇ ಆರ್ ನಾಟ್ ಅನ್ನೋದನ್ನ ಫೈಂಡ್ ಔಟ್ ಮಾಡೋದೇ ಆಪರೇಷನಲ್ ಆಡಿಟ್. ಕಂಪನಿ ಯಾವ ತರ ಆಕ್ಟಿವಿಟೀಸ್, ಆಪರೇಷನಲ್ ಆಕ್ಟಿವಿಟೀಸ್ ಅಲ್ಲಿ ಮತ್ತೆ ಏನಾದ್ರು ರನ್ನಿಂಗ್ ಆಕ್ಟಿವಿಟೀಸ್, ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಏನಾದ್ರು ಚೇಂಜಸ್ ಬೇಕಾ ಅಥವಾ ಇರೋದನ್ನೇ ಮೇಂಟೈನ್ ಮಾಡಬೇಕು ಅಥವಾ ಜಾಸ್ತಿ ಇದೆಯಾ ಅನ್ನೋದನ್ನ ಚೆಕ್ ಮಾಡೋದೇ ಆಪರೇಷನಲ್ ಆಡಿಟ್. ನಾವು ಲುಕ್ ಎಟ್ ದ ನೆಕ್ಸ್ಟ್ ಒನ್, ಪರ್ಫಾರ್ಮೆನ್ಸ್ ಆಡಿಟ್. ಆಪರೇಷನಲ್ ಆಡಿಟ್, ಆಪರೇಷನಲ್ ಆಕ್ಟಿವಿಟೀಸ್ಗೂ ಪರ್ಫಾರ್ಮೆನ್ಸ್ ಆಕ್ಟಿವಿಟೀಸ್ಗೆ ಏನು ವ್ಯತ್ಯಾಸ ಯಾರಾದ್ರೂ ಹೇಳ್ತೀರಾ? ಸ್ಲೈಟ್ಲಿ ಕನ್ಫ್ಯೂಸಿಂಗ್ ಅಲ್ವಾ? ಆಪರೇಷನಲ್ ಆಡಿಟ್ ಅಂಡ್ ಪರ್ಫಾರ್ಮೆನ್ಸ್ ಆಡಿಟ್. ವಾಟ್ ಈಸ್ ಪರ್ಫಾರ್ಮೆನ್ಸ್ ನಿಮ್ ಪ್ರಕಾರ? ವಾಟ್ ಈಸ್ ಪರ್ಫಾರ್ಮೆನ್ಸ್? ಯಾರು ಹೇಳ್ತೀರಾ? ವಾಟ್ ಈಸ್ ಪರ್ಫಾರ್ಮೆನ್ಸ್? ನಾನೇನೋ ಕೇಳಿದೆ, ನೀವೇನು ಹೇಳ್ತಾ ಇಲ್ಲ. ಪರ್ಫಾರ್ಮ್ ಮಾಡದೆ ಗೊತ್ತಾಗಲ್ಲ ಸರ್. ಆಪರೇಷನಲ್ ಆಕ್ಟಿವಿಟೀಸ್ ಯಾವ ತರ ಮಾಡ್ಬೇಕಂತ ಫಸ್ಟ್ ನೋಡ್ಕೊಂಡಾದ್ಮೇಲೆ ಸರ್ ಪರ್ಫಾರ್ಮೆನ್ಸ್ ಮಾಡಕ್ ಆಗೋದು. ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಷ್ಟೇ. ಅದನ್ನ ಆಪರೇಷನಲ್ ಆಕ್ಟಿವಿಟೀಸ್ ನಾವ್ ಯಾವ ತರ ಮಾಡ್ಬೇಕಂತ ನೋಡಿದ್ರೆ ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ಯಾವ ತರ ಅಂತ ನೋಡ್ಬೋದಲ್ಲ ಸರ್. ಅದನ್ನ ಕೇಳ್ತಾ ಇರೋದಲ್ಲ, ವಾಟ್ ಈಸ್ ದಟ್ ಪರ್ಫಾರ್ಮೆನ್ಸ್ ಅನ್ನೋದು. ಸೊ ಆಪರೇಷನಲ್ ಆಡಿಟ್ ಅಲ್ಲಿ ನಮಗೆ ಪಾಲಿಸೀಸ್ ಏನನ್ನೋದು ಗೊತ್ತಾಗುತ್ತೆ. ಬಟ್ ಆ ಪಾಲಿಸಿ ಪ್ರಕಾರನೇ ನಡ್ಕೊಂಡ್ರೆ ದೇರ್ ವಿಲ್ ಬಿ ಅನ್ ಔಟ್ಕಮ್. ಹಾರ್ಡ್ ವರ್ಕ್ ಔಟ್ಕಮ್ ಇರುತ್ತೆ. ಆ ಹಾರ್ಡ್ ವರ್ಕ್ ಔಟ್ಕಮ್ ಅನ್ನ ನಾವು ಪರ್ಫಾರ್ಮೆನ್ಸ್ ಅಂತ ಹೇಳಿ ಹೇಳೋದು. ಈಗ ನೀವು ಡೈಲಿ ಕ್ಲಾಸಿಗೆ ಬರ್ತಾ ಇದ್ದೀರಿಲ್ಲ ಅಂತ ಹೇಳಿ ಬರೀ ಅಟೆಂಡೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ನಾವು ರಿಪೋರ್ಟ್ಸ್ ಅಲ್ಲಿ ವಿತ್ ಟೈಮಿಂಗ್ಸ್ ಕ್ಯಾಪ್ಚರ್ ಮಾಡ್ಕೊಂಡ್ರೆ ನಿಮ್ಮ ಟೋಟಲ್ 5 hours ಕ್ಲಾಸ್ ಅಲ್ಲಿ
5 ಕ್ಲಾಸಸ್ ಅಲ್ಲಿ ಈಗ ಸೇ 30 ಮಿನಿಟ್ಸ್ ಕ್ಲಾಸ್ ಅಂತ ಹೇಳಿ ಬಂದ್ರು, ಈ 30 ಮಿನಿಟ್ಸ್ ಕ್ಲಾಸ್ ಅಲ್ಲಿ ನೀವು 30 ಮಿನಿಟ್ಸ್ ಪ್ರೆಸೆಂಟ್ ಇದೀರಾ ಇಲ್ಲ ಅಂತ ಹೇಳಿ ಅಟೆಂಡೆನ್ಸ್ ರಿಪೋರ್ಟ್ ಚೆಕ್ ಮಾಡ್ಬೋದು. ಕರೆಕ್ಟಾ? ದಟ್ ಈಸ್ ಯುವರ್ ಪರ್ಫಾರ್ಮೆನ್ಸ್. ಆಮೇಲೆ ಅದೇ 30 ಮಿನಿಟ್ಸ್ ಅಲ್ಲಿ ಕ್ಲಾಸ್ ನಾವು ತಗೊಂಡಿದ್ದೇವೆ ಇಲ್ಲ ಅನ್ನೋದು ಸಹಿತ ನೀವು ಚೆಕ್ ಮಾಡ್ಬೋದು. ದಟ್ ಈಸ್ ದ ಔಟ್ಕಮ್, ಆಕ್ಟಿವಿಟಿ ಔಟ್ಕಮ್, ದಟ್ ಈಸ್ ಕಾಲ್ಡ್ ಆಸ್ ಪರ್ಫಾರ್ಮೆನ್ಸ್. ಈ ಪರ್ಫಾರ್ಮೆನ್ಸ್ ಆಡಿಟ್ ಏನಿದೆ ಇದು ಟೋಟಲಿ ಬೇಸ್ಡ್ ಆನ್ ಆಪರೇಷನಲ್ ಆಕ್ಟಿವಿಟೀಸ್ನ ಯಾವ ಥರ ಹ್ಯಾಂಡಲ್ ಮಾಡ್ತೇವೆ ಅಂತ ಹೇಳಿ. ಸಮ್ಟೈಮ್ಸ್ ಇಟ್ ಲುಕ್ಸ್ ಬೋತ್ ಆರ್ಸ್ ಇನ್ ಎ ಸೇಮ್ ವೇ, ಬಟ್ ಇಟ್ಸ್ ಟೋಟಲಿ ಡಿಫ್ರೆಂಟ್. ಈ ಎರಡು ಪಾರ್ಟ್ ಏನಿದೆ, ಆನ್ ದಿ ಬೇಸಿಸ್ ಆಫ್ ಕಂಡಕ್ಟ್ ಆಫ್ ಆಡಿಟ್ ಆರ್ ಆನ್ ದಿ ಬೇಸಿಸ್ ಆಫ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್, ಇದೊಂಥರ ಪಾರ್ಷಿಯಲ್ ಆಡಿಟ್ ಥರ, ಸ್ಪೆಸಿಫಿಕ್ ಆಗಿ ಇಲ್ಲ. ಅಂದರೆ ಈಗ ನಾವು ಆಡಿಟ್ ಅಂತ ಹೇಳಿದ್ರೆ ಎಂಟೈರ್ ಬುಕ್ಸ್ ಆಫ್ ಅಕೌಂಟ್ಸ್ ಸಿಸ್ಟಮ್ಯಾಟಿಕ್ ಆಗಿ ರಿವ್ಯೂ ಮಾಡಬೇಕು, not like that. It is just limited. The scope of audit in these two types classification very much limited. But when we go for the third type on the basis of degree of independence. What is this independence? Independence ಅಂದ್ರೆ ಏನು? ಯಾರು ಹೇಳ್ತೀರಾ? On the basis of degree of independence, and the last one on the basis of organizational structure. So ನಾವೀಗ ಥರ್ಡ್ ಒನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಆನ್ ದಿ ಬೇಸಿಸ್ ಆಫ್ ಡಿಗ್ರಿ ಆಫ್ ಇಂಡಿಪೆಂಡೆನ್ಸ್. ನಿಮಗೆಲ್ಲರಿಗೂ ಇಂಡಿಪೆಂಡೆನ್ಸ್ ಇದೆಯಾ? All of you have so much independence or not? ನಿಮಗೆ ಸಾಕಷ್ಟು ಇಂಡಿಪೆಂಡೆನ್ಸ್ ಇದೆಯಾ? ಕೇಳಿಸ್ತಿಲ್ವಾ? Independence means one's own liberty. ಸೊ ಆ ಲಿಬರ್ಟಿ ಮೇಲೆ ಎಕ್ಸ್ಟರ್ನಲ್ ಆಡಿಟ್ ಆ್ಯಂಡ್ ಇಂಟರ್ನಲ್ ಆಡಿಟ್ ಅಂತೇಳಿ ಹೇಳ್ತಾರೆ. ಸೊ ನಮಗೆ ಬಯಾಸ್ಡ್ ಮೈಂಡ್ ಇರಬಾರ್ದು. ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ಆಡಿಟರ್ ಎಕ್ಸ್ಪ್ರೆಸಸ್ ಹಿಸ್ ವ್ಯೂಸ್ ಆನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವೆದರ್ ದೇ ರಿಫ್ಲೆಕ್ಟ್ ಟ್ರೂ ಆ್ಯಂಡ್ ಫೇರ್ ವ್ಯೂ ಅಂತ ಹೇಳಿ. ಸೊ ಆ ವ್ಯೂ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಹಿ ಶುಡ್ ನಾಟ್ ಬಿ biased minded. He should have independence. He is free to express his views. He should not be biased. On that basis, audit will be classified into external audit and internal audit. External audit is a one where third party will come and audit the books of accounts. So entirely outside, third party ಕಂಪನಿಗೆ ರಿಲೇಟ್ ಆಗಿರೋದೇ ಇಲ್ಲ, ಆ ಪರ್ಸನ್ ಬಂದು ವೆರಿಫೈ ಮಾಡ್ತಕ್ಕಂಥದ್ದು. ಸೊ ಈ ಎಕ್ಸ್ಟರ್ನಲ್ ಆಡಿಟ್ ಅಲ್ಲಿ ಏನಾಗುತ್ತೆ, ಆಡಿಟರ್ ಆಗಿ ಯಾರು ಅಪಾಯಿಂಟ್ ಆಗ್ತಾರೆ, ದೇ ಹ್ಯಾವ್ ವೆರಿ ಮಚ್ ಪವರ್. ದೇ ಹ್ಯಾವ್ ಪವರ್ ಟು ಎಕ್ಸಾಮೈನ್ ಎನಿ ಬುಕ್ಸ್ ಆಫ್ ಅಕೌಂಟ್ಸ್ ಡಿಪೆಂಡಿಂಗ್ ಅಪಾನ್ ದಿ ಸ್ಕೋಪ್ ಆಫ್ ಆಡಿಟ್. ಆಡಿಟ್ ಸ್ಕೋಪ್ ಅಂದರೆ ನಮಗೇನು ಅಪಾಯಿಂಟ್ಮೆಂಟ್ ಲೆಟರ್ ಸಿಗುತ್ತೆ, ಆ ಅಪಾಯಿಂಟ್ಮೆಂಟ್ ಲೆಟರಲ್ಲಿ ನಮಗೆ ಆಡಿಟ್ ಸ್ಕೋಪ್ ಏನು ಕೊಟ್ಟಿರ್ತಾರೆ, ಆ ಆಡಿಟ್ ಸ್ಕೋಪ್ ಮೇಲೆ ಆಡಿಟರ್ ಕ್ಯಾನ್ use his power in order to determine whether the books of accounts reflects true and fair view ಅನ್ನೋದಕ್ಕೋಸ್ಕರ. ಸೊ ಏನಾದರೂ ಆಡಿಟರ್ ಬಯಾಸ್ಡ್ ಮೈಂಡ್ ಆಯ್ತಂದ್ರೆ he will not be having degree of independence. He will not be having much liberty to express his views on book financial statements. ಇದು ಇಂಪಾರ್ಟೆಂಟ್. ನಾವು ಇವತ್ತು ಹೊರಗಡೆ ಆಡಿಟ್ ಅಂತ ಹೇಳಿ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಪ್ರಾಬ್ಲಮ್ ಆಗೋದೇ ಇಲ್ಲಿ, ಡಿಗ್ರಿ ಆಫ್ ಇಂಡಿಪೆಂಡೆನ್ಸ್. ಅದೇ ಇಂಟರ್ನಲ್ ಆಡಿಟ್ ಅಂತ ಹೇಳಿದ್ರೆ, ಇಂಟರ್ನಲ್ ಆಡಿಟ್ ಮೀನ್ಸ್ ಎವ್ರಿಥಿಂಗ್ ವಿಲ್ ಬಿ ಡನ್ ಇನ್ಸೈಡ್ ದಿ ಆರ್ಗನೈಸೇಷನ್. ಇದಕ್ಕೂ ಸಹಿತ ಬೇರೆಯವ್ರು ಬರ್ಬೋದು, ಬಟ್ ಇಂಟರ್ನಲ್ ಅಂತ ಹೇಳಿದ್ರೆ ಮೆಜಾರಿಟಿ ಆಫ್ ದ ವರ್ಕ್ ಕಂಪನಿಗೆ ಒಬ್ರು ಹೆಡ್ ಆಫ್ ಅಕೌಂಟ್ಸ್ ಇರ್ತಾರೆ. ಆ ಹೆಡ್ ಆಫ್ ಅಕೌಂಟ್ಸ್ ಒಬ್ರು ಮಾಡಿರೋ ವರ್ಕ್ನ ಇನ್ನೊಬ್ರು ಚೆಕ್ ಮಾಡೋಕ್ಕೆ ಹೇಳ್ತಾರೆ. ಸೊ ದ್ಯಾಟ್ ಆಲ್ ಏನಾದರೂ ಮಿಸ್ಟೇಕ್ಸ್ ಅಥವಾ ಏನಾದ್ರು ಒಮಿಟೆಡ್ ಟ್ರಾನ್ಸಾಕ್ಷನ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಇಲ್ಲಿ ರೆಕ್ಟಿಫಿಕೇಶನ್ ಮಾಡ್ಕೋಬಹುದು.
So this is entirely different. External audit means the third person, outsider, will be appointed as an auditor. Internal audit means any person in the organization or maybe a known person can appoint as an internal auditor. ಇವೆರಡರಲ್ಲಿ ಬಂದರೆ ಎಕ್ಸ್ಟರ್ನಲ್ ಆಡಿಟ್ ಏನಿದೆಯಲ್ಲ, ಇಟ್ಸ್ ಸೂಟೇಬಲ್ ಟು ಮ್ಯಾನೇಜ್ ಆಲ್ ಟೈಪ್ಸ್ ಆಫ್ ಆರ್ಗನೈಸೇಷನ್, ವೆದರ್ ಲಿಮಿಟೆಡ್ ಆರ್ ಸ್ಮಾಲ್ ಬಿಸ್ನೆಸ್ ಫರ್ಮ್ಸ್, ವಾಟ್ ಎವರ್, ಬಟ್ ಇಟ್ ಈಸ್ ಸೂಟೇಬಲ್ ಟು ಆಲ್ ಟೈಪ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಇವೆರಡು ಟೈಪ್ ಆಫ್ ಆಡಿಟ್ ಏನಿದೆ, ಈ ಬೋತ್ ಟೈಪ್ಸ್ ಆಫ್ ಆಡಿಟ್ ವಿಲ್ ಬಿ ಕ್ಯಾರಿಡ್ ಬೈ ಇನ್ ಲಾರ್ಜ್ ಸ್ಕೇಲ್ ಆರ್ಗನೈಸೇಷನ್. ಯಾಕಂತ ಹೇಳಿದ್ರೆ ಎಲ್ಲಿ ಹೆವಿ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಅಲ್ಲಿ ಈ ಎರಡು ಆಡಿಟನ್ನು ಕ್ಯಾರಿ ಮಾಡ್ತಾರೆ. ಸೇ ಫಾರ್ ಎಕ್ಸಾಂಪಲ್, ಒನ್ಸ್ ಇನ್ ಎ ಕ್ವಾರ್ಟರ್ ಅಂತ ಹೇಳಿ ಇಂಟರ್ನಲ್ ಆಡಿಟ್ ಮುಗಿಸ್ಕೊಳ್ತಾರೆ. ಸೊ ದಟ್ 3 months ಅಲ್ಲಿ ಏನಾಗಿದೆ, ಅಲ್ಲೇನಾದ್ರು ಮಿಸ್ಟೇಕ್ಸು, ಎರರ್ಸು, ಫ್ರಾಡ್ಸು, ಕ್ಲರಿಕಲ್ ಎರರ್ಸು, ಏನಾದ್ರು ಟ್ರಾನ್ಸಾಕ್ಷನ್ ಒಮಿಟ್ ಆಗಿರ್ತಕ್ಕಂಥದ್ದು ಏನಾದ್ರು ಇತ್ತಂದ್ರೆ ಅದನ್ನ ಚೆಕ್ ಮಾಡಿ ಆ 3 months ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಅದನ್ನ ಫೈನಲೈಸ್ ಮಾಡೋದು. ಬಟ್ ಎಕ್ಸ್ಟರ್ನಲ್ ಆಡಿಟ್ ಒನ್ಸ್ ಇನ್ ಎ ಫೈನಾನ್ಷಿಯಲ್ ಇಯರ್. This is after the financial year. This is any time can be done within the financial year and any time as and so organization wishes. ಸೊ ಈ 3 ಟೈಪ್ ಅಲ್ಲಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಕೇಳಿ. ಸೊ ನಿಮಗೆ ಬೇಸಿಕಲಿ ಜನರಲ್ ಆಗಿ ಕೇಳಬಹುದು. ಕಂಟಿನ್ಯೂಸ್ ಆಡಿಟ್ ಅಂತ ಹೇಳಿ ನಾನು ಅವಾಗಲೇ ಹೇಳಿದೆ. ಕಂಟಿನ್ಯೂಸ್ ಆಡಿಟ್ ಮೀನ್ಸ್ continuous work, regular interval or irregular interval, but work will be reviewed at every time. ಸೊ ಈ ಥರ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನೆಕ್ಸ್ಟ್. ಅದೇ ಥರ ಫೈನಲ್ ಆಡಿಟ್, ಅದೇ ಥರ ಲೈಕ್ ಅದರ್ ಆಡಿಟ್. ಸೊ ನಮಗೆ ಎಕ್ಸಾಮಲ್ಲಿ 10 marksಗೆ ಬೇಕಾದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಕಂಟಿನ್ಯೂಸ್ ಆಡಿಟ್ ಆ್ಯಂಡ್ ಕ್ಯಾಶ್ ಆಡಿಟ್ ಕೇಳ್ಬೋದು, ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ನಲ್ ಆಡಿಟ್ ಆ್ಯಂಡ್ ಎಕ್ಸ್ಟರ್ನಲ್ ಆಡಿಟ್ ಕೇಳ್ಬೋದು. ಇವತ್ತು ನಾನು ಜಸ್ಟ್ ಬರೀ ಮೀನಿಂಗ್ ಹೇಳ್ತಾ ಇರೋದು. ಸೊ ಬಟ್ ನಾನು ಅವಾಗಲೇ ಹೇಳಿದ್ನಲ್ಲ, ಎಕ್ಸಾಮಿಗೆ ಇದು ಟಾಪಿಕ್ ಏನಿದೆ ಗ್ಯಾರಂಟಿ ಕ್ವಶನ್ ಕೇಳ್ತಕ್ಕಂಥ ಟಾಪಿಕ್ ಇದು. ಬಟ್ ಈ ಟಾಪಿಕ್ ಮೇಲೆ ಕ್ವಶನ್ ಯಾವ ಥರ ಇರುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇರೋದು. ಆ್ಯಂಡ್ ಲಾಸ್ಟ್ ಟೈಪಿಗೆ ಬಂದರೆ, ಆನ್ ದಿ ಬೇಸಿಸ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ವಿ ಹ್ಯಾವ್ 3 types: ಸ್ಟ್ಯಾಚ್ಯುಟರಿ ಆಡಿಟ್, ವಾಲಂಟರಿ ಆಡಿಟ್ ಆ್ಯಂಡ್ ಗವರ್ನಮೆಂಟ್ ಆಡಿಟ್. ಇದು ಮೋಸ್ಟ್ಲಿ ಸೂಟೇಬಲ್ ಟು ಕಂಪನೀಸ್ ಓನ್ಲಿ, ಬಿಸ್ನೆಸ್ ಫರ್ಮ್ಸಿಗೆ ಬರೋದಿಲ್ಲ. ಮೋಸ್ಟ್ಲಿ ಸೂಟೇಬಲ್ ಟು ಕಂಪನೀಸ್. ಸ್ಟ್ಯಾಚ್ಯುಟರಿ ಆಡಿಟ್ ನಾನು IFRS ಅಲ್ಲಿ ಹೇಳ್ತಾ ಇದ್ದೆ ನಿಮಗೆ, ಡಿಫ್ರೆಂಟ್ ಫೇಸಸ್ ಆಫ್ ಅಡಾಪ್ಷನ್ಸ್ ಅಂತ ಹೇಳಿದ್ರೆ, ಫಸ್ಟ್ ಫೇಸಲ್ಲಿ ಗ್ರೇಟರ್ ದ್ಯಾನ್ 500 crores ನೆಟ್ವರ್ತ್ ಇರೋರು IND-ASಗೆ ಹೋಗಬೇಕು. IND-AS ಅಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೆ. ಸೊ ಆ ಸೀಲಿಂಗ್ ಏನು ಫಿಕ್ಸ್ ಮಾಡ್ತಾರಲ್ಲ, ದಟ್ ಈಸ್ ಕಾಲ್ಡ್ ಸ್ಟ್ಯಾಚ್ಯುಟರಿ ಬಾಡಿ. ಸೊ ಅದೇ ಥರ ಯಾವುದೇ ಕಂಪನಿ ಇತ್ತು ಅಂತ ಹೇಳಿದ್ರೆ ಆ ಕಂಪನಿಯವರು ಈ ಸ್ಟ್ಯಾಚ್ಯುಟರಿ ಆಡಿಟ್ ಮಾಡಿಸ್ಲೇಬೇಕು. ಸ್ಟ್ಯಾಚ್ಯುಟರಿ ಆಡಿಟ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಲೀಗಲ್, ಆಸ್ ಪರ್ ಲೀಗಲ್ ಕಂಪನಿ ಆಕ್ಟ್ ಮತ್ತು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನಿದೆ ಅದರ ಪ್ರಕಾರ ಆಡಿಟ್ ಹೋಗ್ತಕ್ಕಂಥದ್ದು. ಇನ್ನು ಕೆಲವೊಂದು ಕಂಪನೀಸ್ ವಾಲಂಟರಿ ಆಗಿ ಆಡಿಟ್ ಹೋಗ್ತಕ್ಕಂಥದ್ದು. ಸ್ಟ್ಯಾಚ್ಯುಟರಿ ಆಡಿಟ್ ಮೀನ್ಸ್ ಆಸ್ ಪರ್ ಸ್ಟ್ಯಾಚ್ಯುಟರಿ ಫಿಕ್ಸ್ಡ್ ಬೈ ದಿ ಡಿಫರೆಂಟ್ ರೆಗ್ಯುಲೇಟರಿ ಅಥಾರಿಟೀಸ್. ಅದು RBI ಆಗ್ಬೋದು, ನಾವು ಸತ್ಯಂ ಕಂಪನಿ ಎಕ್ಸಾಂಪಲ್ ಕೊಟ್ಟಿದ್ನಲ್ಲ, ಸೊ ಒಂದು ಕಂಪ್ಲೈಂಟ್ ಇಂದನೂ ಆಗ್ಬೋದು, ವಾಟ್ ಎವರ್, ಬಟ್ ದಿಸ್ ವಿಲ್ ಬಿ ಫಿಕ್ಸ್ಡ್ ಬೈ ದಿ ಸ್ಟ್ಯಾಚ್ಯುಟರಿ ಬಾಡಿ. ಸ್ಟ್ಯಾಚ್ಯುಟರಿ ಬಾಡಿ ಮೇ ಬಿ ಕೋರ್ಟಿಂದನೂ ಸಹಿತ ಸ್ಟ್ಯಾಚ್ಯುಟರಿ ಆಡಿಟ್ ಮಾಡಲಿಕ್ಕೆ ಹೇಳ್ಬೋದು. ಬಟ್ ಆಸ್ ಪರ್ ದ ಕಂಪನೀಸ್ ಆಕ್ಟ್, ಎವ್ರಿ ಕಂಪನಿ ಮಸ್ಟ್ ಗೋ ಅಂಡರ್ ಸ್ಟ್ಯಾಚ್ಯುಟರಿ ಆಡಿಟ್. ನಿಮಗೆ ಗೊತ್ತಿದೆ ಇಲ್ಲ, ನನಗೆ ಗೊತ್ತಿಲ್ಲ, ಪ್ರತಿ ವರ್ಷ ಫೈನಾನ್ಷಿಯಲ್ ಇಯರ್ ಎಂಡ್ ಆದಮೇಲೆ ಕಂಪನಿದು ಒಂದು ಎಕ್ಸ್ಟರ್ನಲ್ ಆಡಿಟ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಟ್ಯಾಕ್ಸ್ ಆಡಿಟ್ ಅಂತೇಳಿ ಹೇಳ್ತಾರೆ. ಎವ್ರಿ ಕಂಪನಿ, ಎಲ್ಲ ಟೈಪ್ಸ್ ಆಫ್ ಕಂಪನಿ ಒಂದು ಎಕ್ಸ್ಟರ್ನಲ್ ಆಡಿಟ್ ಮತ್ತು ಇನ್ನೊಂದು ಟ್ಯಾಕ್ಸ್ ಆಡಿಟ್, ಎರಡನ್ನೂ ಕಂಪನಿಯವರು ಸ್ಟ್ಯಾಚ್ಯುಟರಿ ಆಡಿಟ್ ಪ್ರಕಾರ ಮಾಡಿಸಿರ್ಲೇಬೇಕು ಬುಕ್ಸ್ ಆಫ್ ಅಕೌಂಟ್ಸ್. ವಾಲಂಟರಿ ಆಡಿಟ್ ಅಂತ ಹೇಳಿದ್ರೆ ಇದು ಅವ್ರಿಗೆ ಬಿಟ್ಟರು. ವಾಲಂಟರಿ ಅವ್ರು ಹೋಗ್ಬೋದು, ಹೋಗದೇ ಇರ್ಬೋದು, ಡಿಪೆಂಡ್ ಅಪಾನ್ ದಿ ಆರ್ಗನೈಸೇಷನ್. ಈಗ ಏನಾದರೂ ಸ್ಟ್ಯಾಚ್ಯುಟರಿ ಬಾಡಿ ಏನು ಹೇಳುತ್ತೆ ಆ ಲಿಮಿಟ್ಸ್ ಒಳಗಡೆ ಬಂದಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಲೆಫ್ಟ್. ಎಕ್ಸಾಂಪಲ್ NGOsಗೆ ತುಂಬ ದುಡ್ಡು ಬರ್ತಾ ಇದ್ರು ಸಹಿತ ಅದು
ಆ ಆಡಿಟಿಗೆ ಹೋಗ್ಬೇಕೋ ಬೇಡ ಅನ್ನೋದು ಅವ್ರಿಗೆ ಬಿಟ್ಟಿರೋದು. ಬಟ್ ಏನಾದ್ರೂ ಗವರ್ನಮೆಂಟ್ ಟ್ರಾನ್ಸಾಕ್ಷನ್ಸ್ ಇತ್ತು ಅಂತ ಹೇಳಿದ್ರೆ ಕಂಪಲ್ಸರಿ NGOsಗಳು ಆಡಿಟ್ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಲಾಸ್ಟ್ಲಿ ಗವರ್ನಮೆಂಟ್ ಆಡಿಟ್. ಗವರ್ನಮೆಂಟ್ ಆಡಿಟ್ ಮೀನ್ಸ್ ಗವರ್ನಮೆಂಟ್ ಇಂದ ಏನಾದ್ರು ಗ್ರಾಂಟ್ಸ್ ಬಂದಿದ್ರೆ ಅಥವಾ ಗವರ್ನಮೆಂಟ್ ಏನಾದ್ರು ಶೇರ್ ಹೋಲ್ಡಿಂಗ್ ಇತ್ತು ಅಂತ ಹೇಳಿದ್ರೆ ಆ ಆರ್ಗನೈಸೇಷನ್ ಅಲ್ಲಿ ಗವರ್ನಮೆಂಟ್ ಇಂಟರ್ವೆನ್ಷನ್ ಎಲ್ಲಿರುತ್ತೆ ಅಲ್ಲೆಲ್ಲ ಗವರ್ನಮೆಂಟ್ ಆಡಿಟ್ ನಾವು ಮಾಡಲೇಬೇಕಾಗುತ್ತೆ. ಆಡಿಟ್ ಕ್ಯಾರಿಡ್ ಬೈ ದಿ ಗವರ್ನಮೆಂಟ್. ಅಂದ್ರೆ ಈಗ ನಮ್ದು ಕಾಲೇಜ್ ಇದೆಯಲ್ಲ, ಎಕ್ಸಾಂಪಲ್ ಇಟ್ಸ್ ಎ ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್. ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಬಂದ್ರೆ ನಮ್ದು ಹೆಡ್ ಆಫ್ ದಿ ಬಾಡಿ ಈಸ್ ಗವರ್ನಮೆಂಟ್. ಈ ಕಾಲೇಜಿಗೆ ಸಂಬಂಧಪಟ್ಟಿರೋ ಹಾಗೆ ಗವರ್ನಮೆಂಟ್ ಇಂದ ಫಾರ್ ಎಕ್ಸಾಂಪಲ್ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ, ನಿಮಗೆ ಎಕ್ಸಾಮ್ ಫೀ ರಿಲ್ಯಾಕ್ಸೇಷನ್ ಕೊಡ್ತಾರೆ ಡಿಫ್ರೆಂಟ್ ಕ್ಯಾಟಗರೀಸಿಗೆ. ಸೊ ಇದನ್ನ ಎಲ್ಲ ಕೊಟ್ಟಿಲ್ಲ ಅಂತ ಹೇಳಿ ಗವರ್ನಮೆಂಟ್ ವಿಲ್ ಅಪಾಯಿಂಟ್ ಎ ಪರ್ಸನ್ ಕಾಲ್ಡ್ ಆಡಿಟರ್ and they will come and visit our college and they review everything. ಅಂದ್ರೆ ಎಕ್ಸ್ಪೆನ್ಸ್ ಆಗಿರೋದಾಗ್ಲಿ, ನಿಮಗೆ ಸ್ಕಾಲರ್ಶಿಪ್ ಕೊಟ್ಟಿರೋದಾಗ್ಲಿ, ನೀವು ಫೀಸ್ ಕಟ್ಟಿರೋದು, ನಾವು ಯೂನಿವರ್ಸಿಟಿ ರೆಮಿಟ್ ಮಾಡಿರೋದು, ವಾಟ್ ಎವರ್. ಸೊ ದಿಸ್ ಟೈಪ್ ಆಫ್ ಆಡಿಟ್ ವಿಲ್ ಬಿ ಡನ್ ಫಾರ್ ದಿ ಗವರ್ನಮೆಂಟ್ ಆರ್ಗನೈಸೇಷನ್ ಆರ್ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್. ಸೊ ದೀಸ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಆಡಿಟ್. ಯಾರಿಗೇನಾದ್ರೂ ಡೌಟ್ಸ್ ಇದ್ರೆ ಕೇಳಬಹುದು. ಯಾರಿಗೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಇವತ್ತು ನಾನು ಡಿಸ್ಕಸ್ ಮಾಡಿರೋದು ಜಸ್ಟ್ ಮೀನಿಂಗ್. ಅದರ ಡೆಪ್ತ್ ಅಂತ ಹೇಳಿ ಬಂದ್ರೆ ನೀವು ಡಿಫರೆನ್ಸ್ ಬಿಟ್ವೀನ್ ತಿಳ್ಕೋಬೇಕು. ಅವಾಗ ಮಾತ್ರ ಇದು ನಿಮಗೆ ಚಾರ್ಟ್ ಕಂಪ್ಲೀಟ್ ಆಗಿ ಅರ್ಥ ಆಗೋದು. ಇವತ್ತು ಅಷ್ಟೇ ಸ್ಟ್ರೆಂತ್ ಕಡಿಮೆ ಇದೆ, ಓನ್ಲಿ 47 ಅಷ್ಟೇ ಜಾಯಿನ್ ಆಗಿರೋದು. ಏನ್ ರೀಸನ್ ಅಂತ ಗೊತ್ತಿಲ್ಲ. 17 ಜನ ಮಿಸ್ಸಿಂಗ್. ಸೊ ಯಾರಿಗೇನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಯಾರಿಗೇನು ಡೌಟ್ಸ್ ಇಲ್ವಾ? ಸೊ ಯಾರಿಗೇನು ಡೌಟ್ಸ್ ಇಲ್ಲ ಅಂತ ಹೇಳಿದ್ರೆ ಐ ಜಸ್ಟ್ ಕನ್ಕ್ಲೂಡ್ ಮೈ ಕ್ಲಾಸ್. ಥ್ಯಾಂಕ್ ಯು ಎವ್ರಿವನ್. Thank you, sir. Thank you, sir. Thank you, sir.